ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಆಗಸ್ಟ್ 12ನೇ ತಾರೀಕು ಗುರು ಅಸ್ತಂಗತ ತ್ಯಾಗವನ್ನು ಮಾಡಿ ಉದಯ ಆಗ್ತಾ ಇದ್ದಾನೆ. ಈ ಉದಯ ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥ ಗುರು ಮತ್ತೆ ರೀಬರ್ತ್ ಅಂತ ನೋಡ್ತೀವಿ. ಮತ್ತೆ ಉದಯ ಆಗೋದ್ರಿಂದ ಅಸ್ತಂಗತ ತ್ಯಾಗವನ್ನು ಮಾಡಿ ಹೊಸ ಗುರುವಿನ ಒಳಪು ಇರ್ತಕ್ಕಂಥ ಗುರು 12ನೇ ತಾರೀಕು ಆಗಸ್ಟಲ್ಲಿ ಉದಯ ಆಗೋದ್ರಿಂದ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಯಾವ ಫಲಾನುಫಲಗಳು ಲಭ್ಯವಾಗತಕ್ಕಂಥದ್ದಿರ್ತದೆ, ಇದು ಹೀಗೆ ಆಗತಕ್ಕಂಥದ್ದಿರುತ್ತೆ. ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ. ನೋಡಿ, ಗುರು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಗುರು ಕೂಡ. ಬಾಧಕಾಧಿಪತಿ ಅಂತ ನೋಡ್ತೀವಿ. ಬಾಧಕಾಧಿಪತಿ ಅಲ್ಲ, ಮಾರಕಾಧಿಪತಿ ಅಂತ ಕೂಡ ನೋಡ್ತೀವಿ. ಮಾರಕವನ್ನು ಕೊಡ್ತಕ್ಕಂಥದ್ದು 7 ಮತ್ತು 10ರ ಅಧಿಪತಿ. ಮಾರಕಾಧಿಪತಿ ನೋಡಿ, ನಿಮಗೆ ಉಚ್ಚ ಸ್ಥಾನದಲ್ಲಿ ಮಾರಕ ಸ್ಥಾನದಲ್ಲೇ ಕೂತಿದ್ದಾನೆ. ನಿಜವಾಗ್ಲೂ ನಿಮಗೆ ಭಾಳ ವಿಶೇಷವಾಗಿ ಗುರು ದಶಾ ಭುಕ್ತಿ, ಈ ಒಂದು ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ದಶನೇ ಡ್ರೈವ್ ಮಾಡ್ತಾ ಇದೆ, ಭುಕ್ತಿ ಡ್ರೈವ್ ಮಾಡ್ತಾ ಇದೆ ಅಥವಾ ಅಂತರ್ಭುಕ್ತಿಯಲ್ಲಿದೆ, ಇಟ್ಸ್ ಹ್ಯಾಪನ್ಡ್ 100%. ಏನು ಸಣ್ಣವಾಗಿ ಹೇಳಬೇಕು ಅಂದರೆ, ಗುರು ನಿಮಗೆ ಹಣಕಾಸಿನ ತೊಂದರೆ ಎದುರಿಸ್ತಾ ಇರತಕ್ಕಂಥವ್ರಿಗೆ ಹಣಕಾಸಿನ ಅಭಿವೃದ್ಧಿಯನ್ನು ಕೊಡುತ್ತೆ. ಆ ಅಕ್ಟೋಬರ್ ಕೊನೆಯ ಭಾಗದವರೆಗೂ, ನವಂಬರ್ ಕಾಲ ಚೇಂಜ್ ಸಾಗುತ್ತೆ. ಗುರುಬಲ ಬಂದಿದೆ. ಆ್ಯಕ್ಚುಲಿ ನೋಡಿ, ಈ ಮಾರಕಾಧಿಪತಿಯಾಗಿರ್ತಕ್ಕಂಥದ್ದು ಮತ್ತೆ ಮಾರಕ ಸ್ಥಾನದಲ್ಲೇ ಕೂತಿದ್ದಾನೆ. ನಿಮಗೆ ಮಾರಕ ಸ್ಥಾನ ಕೆಲವೊಂದು ಅಭಿವೃದ್ಧಿಯನ್ನು ವಿಶೇಷವಾಗಿ ಕೊಟ್ಟರೂ ಕೂಡ ಅದೇ ಮಾರಕವಾಗಬಹುದು. ಇದನ್ನೊಂದು ಸ್ವಲ್ಪ ಎಚ್ಚರಿಕೆಯನ್ನು ಮಿಥುನ ರಾಶಿ ಮಿಥುನ ಲಗ್ನದವರು ನೋಡ್ಕೊಳ್ತಕ್ಕಂಥದ್ದು ಅವಶ್ಯಕ. ಇಲ್ಲಿ ಏನಾಗ್ತದೆ ನೋಡಿ, ಇಂಪಾರ್ಟೆಂಟಾಗಿ ನೀವು ಮುಖ್ಯವಾಗಿರ್ತಕ್ಕಂಥದ್ದು ಮಾತಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಿಮ್ಮ ಮಾತೇ ನಿಮಗೆ ಶತ್ರುವಾಗಬಹುದು. ಇಡೀ ಕುಟುಂಬದ ಶಾಂತಿಯನ್ನು ಕದಲಿಸ್ತಕ್ಕಂಥ ಕೆಲಸವಾಗ್ತಕ್ಕಂಥದ್ದು ಇರ್ತದೆ. ಮಿಥುನ ರಾಶಿ ಮಿಥುನ ಲಗ್ನ, ನಿಮ್ಮ ಹಣಕಾಸು, ಕುಟುಂಬ, ಸೌಖ್ಯ ಎಲ್ಲವೂ ಬಂದರೂ ಸಹಿತ ನಿಮ್ಮ ಮಾತೇ ನಿಮಗೆ ಸಮಸ್ಯೆಗಳನ್ನು ಕೊಡಬಹುದು. ಇದರ ಬಗ್ಗೆ ಒಂದು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಯಾಕೆಂದರೆ ಹೈ ಪವರ್ ಆಫ್ ಟಾಕಿಂಗ್, ಈಗೋಸ್ಟಿಕ್ ನೇಚರ್, ಈ ಈಗೋಸ್ಟಿಕ್ ನೇಚರ್ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನನ್ನಿಂದಲೇ ಆಯಿತು, ನನ್ನಿಂದ ಹೀಗಾಯಿತು ಅಂತಕ್ಕಂಥ ಮಾತುಗಳು, ನೀನೇನು ಮಾಡಿದೆ, ನೀ ಹೇಗೆ ಮಾಡಿದೆ, ನಿಮ್ಮಲ್ಲಿ ಆ ಒಂದು ಯೋಗ್ಯತೆ ಇದೆಯಾ, ಹಾಗೆ ಹೀಗೆ ಈ ಥರದ ಮಾತುಗಳೆಲ್ಲ ನಿಮಗೆ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ. ಬಿ ಕೇರ್ಫುಲ್. ನಾನು ಮೊದಲೇ ಹೇಳ್ತಾ ಇದ್ದೇನೆ. ಸೊ ಹಣೆಬರವನ್ನು ಬದಲಾಯಿಸೋಕ್ಕಾಗೋದಿಲ್ಲ. ನಾವು ಬದಲಾಗ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಮಾತ್ರ ಉತ್ಕೃಷ್ಟ ಫಲ ಸಿಗುತ್ತೆ. ನೋಡಿ, ನಿಮಗೆ ಪೂರ್ತಿ ಮಿಥುನ ರಾಶಿ ಮಿಥುನ ಲಗ್ನ ಒಂದು ಮ್ಯಾಕ್ಸಿಮಮ್ ಪಿಕ್ಚರೈಸ್ ಕೊಟ್ಟುಬಿಡ್ತೇನೆ. ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬುಧನ ಅಧಿಪತ್ಯ, ಇವ್ರಿಗೆಲ್ಲ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಮ್ಯಾಕ್ಸಿಮಮ್ ನನ್ನ ಪ್ರಯತ್ನದಿಂದ ಆಯಿತು. ಅಫ್ಕೋರ್ಸ್ ನಿಮ್ಮ ಪ್ರಯತ್ನದಿಂದ ಎಲ್ಲ ಆಗ್ತದೆ. ಬಟ್ ಲಗ್ನಾಧಿಪತಿ ಬುಧ ಓವರ್ ಕಾನ್ಫಿಡೆಂಟನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಕಷ್ಟ. ಅದಕ್ಕೆ ಹೇಳೋದು, ಬುದ್ಧಿಗೆ ಕಾರಕ ಬುಧ ಆದರೆ ಜ್ಞಾನಕ್ಕೆ ಕಾರಕ ಗುರು. ಗುರು ಮತ್ತು ಬುಧನ ತತ್ವವನ್ನು ಅಳವಡಿಕೆ ಮಿಕ್ಸ್ ಆಫ್ ಕಾಂಬಿನೇಷನ್ ಮಾಡೋಕ್ಕಾಗೋದಿಲ್ಲ. ಜ್ಞಾನ ಬೇರೆ, ಬುದ್ಧಿ ಬೇರೆ. ಸೊ ಜ್ಞಾನವಂತರಾಗ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇದೇ ದ್ವಿಸ್ವಭಾವ ರಾಶಿಗಳ ಲಗ್ನದ ಬದಲಾವಣೆ ಏನು, ದ್ವಿಸ್ವಭಾವ ಹೇಗಾದರೂ ಬದಲಾಗ್ಬೋದು. ನೋಡಿ, ಹೀಗಿರ್ತಕ್ಕಂಥದ್ದು ಹೀಗಾಗ್ಬೋದು, ಹೀಗಿರ್ತಕ್ಕಂಥದ್ದು ಹೀಗಾಗೋದು ಮಿಥುನ ಲಗ್ನದ ತತ್ವ. ಮಿಥುನ ಗಂಡ, ಹುಡುಗ ಹುಡುಗಿ, ನೋಡಿ ಅದನ್ನು. ಆ ಮಿಥುನ ಲಗ್ನ ದ್ವಿಸ್ವಭಾವವಾಗಿರೋದ್ರಿಂದ ನಿಮ್ಮ ಲಗ್ನಾಧಿಪತಿ ಯಾವ ಸ್ವಭಾವದಲ್ಲಿ ಕೂತಿದ್ದಾರೆ ಅದು ಬಹಳ ಮುಖ್ಯವಾಗಿ ನೀವು ನೋಡ್ಕೋಬೇಕಾಗುತ್ತೆ. ಇದು ಡೀಪ್ ಅನಾಲಿಸಿಸ್. ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೋಡಿ, ನಾನು ತಿಳಿಸ್ಕೊಡ್ತೇನೆ. ಮಿಥುನ ರಾಶಿ ಲಗ್ನ ಗುರು ಅಲ್ಲಿ ಉಚ್ಚನಾಗಿ ಧನಸ್ಥಾನದಲ್ಲಿ ಕೂತಿದ್ದಾನೆ. 2ರ ಸ್ಥಾನ. ಹಣಕಾಸಿನ ಸಮಸ್ಯೆ ಇತ್ತು, ಹಣಕಾಸಿನಲ್ಲಿ ವಿಪರೀತವಾಗಿ ಸಮಸ್ಯೆಗಳು ಬರ್ತಾಯಿತ್ತು. ಸಂಗಾತಿಯಿಂದ ಒಳ್ಳೆಯ ಪ್ರೀತಿ ಬಾಂಧವ್ಯ ಸಿಗ್ತಾ ಇರಲಿಲ್ಲ. ಕೆಲಸದಲ್ಲಿ ಕೂಡ ತುಂಬ ಒತ್ತಡ ಇರ್ತು ಅಂತಕ್ಕಂಥವ್ರಿಗೆ ಕೊಂಚ ರಿಲೀಫ್ ಸಿಕ್ಬಿಡುತ್ತೆ. ಇಟ್ಸ್ ರಿಲೀಫ್ಡ್ ಆಗುತ್ತೆ.
ಖಂಡಿತವಾಗಿ ಇದು ನಡೆದಕ್ಕಂಥ ವಿಚಾರಗಳಲ್ಲಿ ಒಂದು. ಸೊ ಮಿಥುನ ರಾಶಿ ಮಿಥುನ ಲಗ್ನ ಕೂತಿರತಕ್ಕಂಥ ಗುರು ಉದಯ ಆಗಿರ್ತಕ್ಕಂಥ ಅಸ್ತಂಗತ ಉದಯ ಆಗಿರ್ತಕ್ಕಂಥ ಗುರು ಷಷ್ಠಭಾವವನ್ನು ವೀಕ್ಷಣೆ ಏನು ಮಾಡುತ್ತೆ, ಕೆಲಸದಲ್ಲಿ ನಿರಂಬಳವಾಗಿಬಿಡುತ್ತೆ. ಅಂದರೆ ಅರ್ಥಾತ್ ಸ್ವಲ್ಪ ಕೆಲಸದಲ್ಲಿ ಉತ್ಕೃಷ್ಟ ಸಂಬಳ, ಸ್ವಲ್ಪ ಬೇಗ ನಿಮ್ಮ ಸ್ಯಾಲರಿ ಮತ್ತೊಂದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಅಷ್ಟಮ ಸ್ಥಾನ ಮಕರ ರಾಶಿಯನ್ನು ನೋಡ್ತದೆ. ಕಷ್ಟಗಳು ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಸ್ವಲ್ಪ ರೆಡ್ಯೂಸ್, ಮ್ಯಾಕ್ಸಿಮಮ್ ರೆಡ್ಯೂಸ್. ಅಷ್ಟಮ ಸ್ಥಾನ ನೋಡಿ, ಅದೇ ಅಷ್ಟಮ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶನಿ ಸಹಿತವಾಗಿ ದಶಮದಲ್ಲಿ ವಕ್ರನಾಗಿದ್ದಾನೆ. ಕೆಲಸದಲ್ಲಿ ಒತ್ತಡ ಇರ್ತು, ಹಾಗೆ ಮಾಡಿದ್ದೇ ಕೆಲಸಗಳನ್ನು ಪುನರಾವರ್ತನೆಯಾಗಿ ಮಾಡಬೇಕಾಗಿತ್ತು. ಇವೆಲ್ಲ ವಿಚಾರಗಳು ಶನಿಯ ದೃಷ್ಟಿ ಕೂಡ 12ರ ಸ್ಥಾನ ಋಷಭ ರಾಶಿಗಿರೋದ್ರಿಂದ ಒತ್ತಡದ ವಾತಾವರಣ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ. ಅದರಲ್ಲಿ ನಾನು ಹೇಳ್ತಕ್ಕಂಥದ್ದು ದಶಾಭುಕ್ತಿ ಅಂತರಭುಕ್ತಿಗಳಲ್ಲಿ ಗುರು ಇದ್ದಾಗ ಮ್ಯಾಕ್ಸಿಮಮ್ ಕಡಿಮೆ ಆಗಿಬಿಡುತ್ತೆ. ಆ ಗುರು ದೃಷ್ಟಿ ಧನಸ್ಥಾನದಿಂದ ದಶಮಸ್ಥಾನವನ್ನು ಕೂಡ ವೀಕ್ಷಣೆಯನ್ನು ಮಾಡೋದರಿಂದ ಖಂಡಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗೋದ್ರ ಜೊತೆ ನಿಮ್ಮ ಕಾರ್ಯಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. 9ರ ಸ್ಥಾನ ಸಣ್ಣ ಬದಲಾವಣೆಯನ್ನು ತರುತ್ತೆ. ನೀವು ನೋಡಿ, ಇದೊಂದು ಮ್ಯಾಕ್ಸಿಮಮ್ ನಿಮ್ಗೆ ಹೇಳ್ತೀನಿ, 9ರ ಸ್ಥಾನ ಯೂಶಲಿ ಸಜೆಸ್ಟ್ ಮಾಡ್ತಕ್ಕಂಥದ್ದು, ನೀವು ತಿಳ್ಕೊಳ್ತಕ್ಕಂಥ ಸ್ಥಾನ, ಜ್ಞಾನದ ಸಾಂಕೇತಿಕನೇ 9ರ ಸ್ಥಾನ. ನೀವು ಏನು ತಪ್ಪು ಮಾಡಿದೆ ಅಂತಕ್ಕಂಥ ಒಂದು ವಿವೇಚನೆ ನಿಮಗೆ ಖಂಡಿತವಾಗಿ ಗುರುವಿನ ದೃಷ್ಟಿ ಶನಿಯ ಮೇಲೆ ಬಿದ್ದಾಗ ಅಫ್ಕೋರ್ಸ್ ನಿಮಗೆ ಅರ್ಥ ಆಗ್ತದೆ. ವಾಟ್ ಹ್ಯಾಪಂಡ್, ಏನು ಮಾಡಿದೆ, ಅಷ್ಟಮ ಸ್ಥಾನ ಏನು ತಪ್ಪು ಮಾಡಿದೆ, ಇದು ಅರ್ಥ ಆಗ್ತದೆ. ಮ್ಯಾಕ್ಸಿಮಮ್ ಅರ್ಥ ಆಗ್ತಕ್ಕಂಥ ಸಮಯ ಕೂಡ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಈ ಗುರು ಅಸ್ತಂಗತ ಉದಯ ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಇದು ಪವರ್ಫುಲ್ ಟೈಮ್ ಕೂಡ. ಇಲ್ಲಿ ತಿದ್ದಿ ಬಿದ್ದು ಎದ್ದು ಮತ್ತೊಂದು ಮಾಡೋದ್ರಿಂದ ನಿಮ್ಮ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ನಿರ್ಮಾಣವಾಗುತ್ತೆ. ಪ್ರತಿಯೊಂದು ಗ್ರಹಗಳು ಅವಕಾಶಗಳನ್ನು ಕೊಡ್ತದೆ ನಮಗೆ. ಈ ಅವಕಾಶಗಳಿಂದ ಮುಕ್ತರಾಗ್ತಕ್ಕಂಥದ್ದಕ್ಕೆ ಇದು ಸುವರ್ಣ ಅವಕಾಶಗಳನ್ನು ಕೊಡೋದ್ರಿಂದ ನಾವು ಏನು ಬದಲಾವಣೆಯನ್ನು ಮಾಡ್ಕೋಬೇಕಾಗ್ತದೆ, ಆ ಬದಲಾವಣೆಗೆ ಪ್ರೇರಿತವಾಗಿ ಗುರು ಕೊಡುತ್ತೆ. ಮೋಸ್ಟ್ ಪ್ರಾಬಬಲಿ 2 ಗ್ರಹಗಳನ್ನು ನಾವು ನೋಡ್ತೀವಿ ಹೆಚ್ಚಾಗಿ. ಒಂದು ಗುರು ಮತ್ತು ಶನಿ, ದಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲ್ಯಾನೆಟ್ಸ್. ಗುರು ಕೂಡ 9, 10, 11ರ ಸ್ಥಾನ 12ರ ಸ್ಥಾನ ತಪ್ಪು, ಮತ್ತೊಂದು ಕಷ್ಟ ನಷ್ಟಗಳು, ಜ್ಞಾನವಿತ್ತು, ಅಧಿಕಾರವಿತ್ತು, ಹಣವಿತ್ತು, ಇವೆಲ್ಲ ಇದ್ದಾಗ ಮ್ಯಾಕ್ಸಿಮಮ್ ಎಲ್ಲವೂ ಸುಸೂತ್ರವಾಗಿ ನಡೆದೋಗ್ತಕ್ಕಂಥದ್ದು. ಹಾಗಾಗಿ ವರ್ಷ ಫಲಗಳನ್ನು ನೋಡಬೇಕಾದ್ರೆ ಗುರು ಮತ್ತು ಶನಿಯನ್ನು ಜಾಸ್ತಿ ನೋಡ್ತಕ್ಕಂಥದ್ದು, ಅದರ ರಾಹುಕೇತುಗಳನ್ನು ನೋಡ್ತಕ್ಕಂಥದ್ದು ನೋಡ್ತೀವಿ. ಸೊ ಈ ಒಂದು ಸ್ಥಾನದಲ್ಲಿ ಉದಯ ಆಗೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕೆಲಸ ಸಿಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಕೆಲಸ ಉತ್ಕೃಷ್ಟವಾಗಿರ್ತಕ್ಕಂಥಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿಯಾಗಿದ್ದ ಗುರುಗಳು ಯಾಕೋ ಸ್ವಲ್ಪ ಟಫ್ ಇತ್ತು, ಅಫ್ಕೋರ್ಸ್ ಆ ಟಫ್ನೆಸ್ ಹೋಗುತ್ತೆ. ಭಾಳ ಕುಟುಂಬ ಸೌಖ್ಯವನ್ನು ಸಿಗ್ತಕ್ಕಂಥಿರುತ್ತೆ. ಹಾಗೆ ಹಣಕಾಸಿನ ವ್ಯವಸ್ಥೆ ಶುಭವಾಗ್ತದೆ. ನಿಮ್ಮ ಕಷ್ಟಗಳು ಮ್ಯಾಕ್ಸಿಮಮ್ ರೆಡ್ಯೂಸ್ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಇನ್ನು ದಾಂಪತ್ಯದಲ್ಲಿ ಖಂಡಿತವಾಗಿ ಒಂದು ಒಳ್ಳೆಯ ಸಾಮರಸ್ಯ ಬೆಳೆತಕ್ಕಂಥದ್ದಿರುತ್ತೆ. ಆದರೆ ಮಾತಿನ ಮೇಲೆ ನಿಗಾ, ಅದೇ ನಿಮಗೆ ಮಾರಕ. ಇದೇ ನಿಮಗೆ ಮಾರಕ. ಒಂದು ಚೂರು ವಿವೇಚನೆ ಇಲ್ಲದಲೇ ಮಾಡಿದ್ರೆ ಅಫ್ಕೋರ್ಸ್ ಅದೇ ಗುರು ಭಾಗ್ಯ ಕೊಟ್ಟಿರ್ತಕ್ಕಂಥ ಗುರು ಎಲ್ಲವನ್ನ ಕಸ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಬಾಧೆಯನ್ನು ಕೊಡ್ತಕ್ಕಂಥದ್ದಾಗಿರೋದ್ರಿಂದ ನೀವು ಎಚ್ಚರ ಇದ ಒಂದು ವಿಚಾರದಲ್ಲಿ. ಅಫ್ಕೋರ್ಸ್ ಇನ್ನು ಮಿಕ್ಕದೆಲ್ಲ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಗುರುವಿನ ಬಲದೊಂದಿಗೆ ಕಂಕಣ ಭಾಗ್ಯ ಲಭ್ಯ ಆಗ್ಬೋದು, ವ್ಯಾಪಾರದಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇರ್ಬೋದು, ಮಕ್ಕಳ ವಿಚಾರದಲ್ಲೂ ಕೂಡ ಶುಭವಾಗಬಹುದು. ಅಫ್ಕೋರ್ಸ್ ದೇರ್ ಆಲ್ ಈಸ್ ಗುಡ್, ಖಂಡಿತವಾಗಿ ಗುಡ್ ಆಗ್ತದೆ. ನೋಡಿ, ಈ ಸಮಯವನ್ನು ಹೆಚ್ಚಿನ ಒಂದು ಸದುಪಯೋಗ ಕಾಲವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಕೂಡ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.